ಪ್ರಿಯ ಸಹೋದರ, ಪ್ರಿಯ ಸಹೋದರಿಯರೇ, ದೇವನ ವಾಕ್ಯ ಹೇಳುತ್ತದೆ, ನಿನ್ನ ಪಾಪವು ಕ್ಯಾರಿ ಆಗುವಾಗ ಅದು ನೆಕ್ಸ್ಟ್ ನಿಮಗೆ ನಿಲ್ಲುವಂಥದ್ದೇ ಮರಣ. ಅದು ನಿಲ್ಲುವಂಥದ್ದೇ ಮರಣಕ್ಕೆ. ಅದಕ್ಕೆ ದೇವನ ಒಂದು ಅವಕಾಶವನ್ನು ಕೊಡುವಾಗ ನಿಮಗೆ ಜ್ಞಾನದ, ವಿವೇಕದ, ಅರಿವಿನ ಆತ್ಮವನ್ನು ಕೊಡುವುದಕ್ಕಾಗಿಯೇ ಯೇಸು ಕ್ರಿಸ್ತನು ನಮಗೆ ಪರಿಶುದ್ಧ ಆತ್ಮನ ಶಕ್ತಿಯನ್ನು ನಮಗೆ ಪಡ್ಕೊಡೋದು. ಅದಕ್ಕಾಗಿ ಅವರು ತ್ಯಾಗವನ್ನು ಮಾಡಿದ. ಅದಕ್ಕಾಗಿ ಪುನರುತ್ಥಾನ ಹೊಂದಿ ನನ್ನ ಆತ್ಮವನ್ನು ಕಳಿಸ್ತೇನೆ, ಅವರ ಆತ್ಮವೇ ನಮ್ಮಲ್ಲಿ ವಾಸ ಮಾಡತಕ್ಕಂಥ. ಇದಕ್ಕಾಗಿ ಯಾಕೆ ನಾವು ಕೆಟ್ಟ ಹೊಲ್ಸು ಕಾರ್ಯಗಳನ್ನ, ಕೆಟ್ಟ ಮಾತನ್ನ ಬಿಡೋದಿಲ್ಲ, ಕೆಟ್ಟ ಅಭ್ಯಾಸಗಳನ್ನ ಯಾಕೆ ಬಿಡೋದಿಲ್ಲ? ಬದುಕ್ಲಿಕ್ಕೆ ಬಿಡ್ರಿ. ಮದುವೆ ಆದ ಮೇಲೆ ಯಾವ ಒಂದು ವ್ಯಕ್ತಿಯು ಮೂರನೇ ವ್ಯಕ್ತಿಯಾಗಿ ನಾನುಂಗ ಅಕ್ಕ, ನಾನುಂಗ ತಂಗಚ್ಚಿ, ನಾನು ನಿಮ್ಮ ತಾಯಿ, ನಾನು ನಿನ್ನ ತಂದೆ, ನೋ ಸೆಂಟಿಮೆಂಟಲ್ ಬೇಡ. ಬೇಕು, ಎಲ್ಲರೂ ಬೇಕು, ಆದರೆ ಕುಟುಂಬದಲ್ಲಿ ಎಂಟ್ರಿ ಆಗಬೇಡಿ. ನಾನು ಇವತ್ತು ಅದೇ ಕ್ಲಾಸ್ ಇದ್ದಿದ್ದು, ಕುಟುಂಬದ ಕ್ಲಾಸ್ ಕೊಡ್ಬೇಕಂತಾನೆ ಇದ್ದಿದ್ದು ಇವತ್ತು. ಪ್ರಿಯರೇ, ಫಸ್ಟ್ ದೇವನ ವಾಕ್ಯ ಹೇಳ್ತದೆ, ದೇವನ ವಾಕ್ಯದ ಮರ್ಮವನ್ನು ತಿಳ್ಕೊ, ಆಮೇಲೆಲ್ಲ ಆಗ್ತದೆ. ಇಲ್ಲಿ ಎಫೆಸದವರಿಗೆ ಬರೆದ ಪತ್ರ 3ನೇ ಅಧ್ಯಾಯ ವಾಕ್ಯ 8, 9 ನೋಡಿ. ಸೇಮ್ ಅಧ್ಯಾಯ. ದೇವಜನರೆಲ್ಲ ನಾನು ಅತ್ಯಲ್ಪನು, ಆದರೂ ಯೇಸು ಕ್ರಿಸ್ತ ಅಪರಿಮಿತ ಆಧ್ಯಾತ್ಮಿಕ ಸಿರಿ ಸಂಪತ್ತಿನ ಬಗ್ಗೆ ಅನ್ಯ ಜನರಿಗೆ ಪ್ರಬೋಧಿಸುವ ಸೌಭಾಗ್ಯ ನನ್ನದಾಯಿತು. ಏನೇನು? ಇನ್ನೊಂದ್ಸಲ ಓದಿ ಕೇಳ್ರಿ, ವಾಕ್ಯ ಕೇಳ್ರಿ. ಎಷ್ಟು ವಾಕ್ಯ, ಡೆಪ್ತ್ ವಾಕ್ಯಗಳಿದೆ. ಓದಿ ಬ್ರದರ್ ವಾಕ್ಯ. ದೇವಜನರಲ್ಲೆಲ್ಲ ನಾನು ಅತ್ಯಲ್ಪನು, ನಾನು ಅತ್ಯಲ್ಪನು. ಆಮೇಲೆ ಆದರೂ ಯೇಸು ಕ್ರಿಸ್ತರ ಅಪರಿಮಿತವಾದ, ಅಂದ್ರೆ ಹೆಚ್ಚಾಗಿ, ಅದಕ್ಕಿಂತ ಹೆಚ್ಚಾಗಿ ಆಧ್ಯಾತ್ಮಿಕ ಸಿರಿ ಸಂಪತ್ತಿನ ಬಗ್ಗೆ ಅನ್ಯ ಜನರಂದ್ರೆ ನಾವು, ಅನ್ಯ ಜನರಿಗೆ ಪ್ರಬೋಧಿಸುವ ಸೌಭಾಗ್ಯ ನನ್ನದಾಯಿತು. ಪಕ್ಕದಲ್ಲಿರೋ ಕೈ ಹಿಡ್ಕೊಳ್ರಿ ಎಲ್ರು. ಕೈ ಹಿಡ್ಕೊಂಡ್ರ? ಸ್ವಲ್ಪ ಬೇರ್ ಬಿಟ್ಟಿದ್ದೀರಲ್ಲ, ಆಲದ ಬೇರು, ಸ್ವಲ್ಪ ಆಲದ ಬೇರ್ನ ಸ್ವಲ್ಪ ಸರಿಸಿ ಪಕ್ಕದಲ್ಲಿ ಕೈ ಹಿಡ್ಕೊಳ್ರಿ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಪಕ್ಕದಲ್ಲಿರೋರು ಹಿಡ್ಕೊಳ್ರಿ, ಪಕ್ಕದಲ್ಲಿರೋರಿಗೆ. ಯಾಕಂದ್ರೆ ನೀವು ಬೈಬಲ್ ಓದಿಲ್ಲ, ಇವತ್ತಾದರೂ ಈ ವಾಕ್ಯಕ್ಕೆ ಬದ್ಧರಾಗಿ, ಕಾರಣ ಇದು ಫ್ಲೋ ಆಗ್ತದೆ. ಇದು ಎಲ್ಲಿಂದ ಫ್ಲೋ ಆಗ್ತದೆ ಗೊತ್ತಾ? ಈ ವಾಕ್ಯ ಇದು ತಮಾಷೆಗೆ ನಾನು ಮಾಡ್ತಾ ಇಲ್ಲ, ಬಟ್ ಇದೊಂದು ಫ್ಲೋ ಇರ್ತದೆ. ಪರಿಶುದ್ಧವಾದಂಥ ಯೇಸು ಕ್ರಿಸ್ತನು ವಾಸ ಮಾಡುವಂಥ ಆ ಗರ್ಭಗುಡಿಯಿಂದ ನಮಗೆ ಫ್ಲೋ ಆಗ್ತದೆ. ಅದಕ್ಕೆ ಐಸಾಯ ಚಾಪ್ಟರ್ 6 ಇದು ಬರೆಯಲ್ಪಟ್ಟಿದೆ. ದೇವನ ಆಲಯವು, ಆ ದೂತರು ಆ ಆಲಯದಲ್ಲಿ ತುಂಬಿಕೊಂಡು ರೆಕ್ಕೆ ಬಿಡಿಯುವಾಗ 3 ಈ ಆಲಯವನ್ನೇ ಆವರಿಸಿರ್ತವೆ. ಯಾವುದು? ಅವರ ಆ ವೇಲ್, ಅಂದರೆ ಬಿಳಿಯ ವಸ್ತ್ರ, ಇಡೀ ಆಲಯ. ನಾವು ಮಾಡುವಂಥ ಈ ಕಾರ್ಯಗಳು ನಮ್ಮಲ್ಲಿ ಎಲ್ಲಿಂದ? ದೇವನ ಸಾನ್ನಿಧ್ಯದಿಂದ. ಇದಕ್ಕಾಗಿ ಬಾಯಿ ತೆರೆದು ಹೇಳ್ರಿ, ದೇವರ ಅಭಿಷೇಕ ನಿಮಗಿರ್ತದೆ. ಅಯ್ಯೋ, ನಾನು ಕೈ ಹಿಡ್ಕೊಂಡ್ರೆ ಸರಿ ಆಗೋಗುತ್ತಾ? ಕೈ ಹಿಡ್ಕೊಳ್ಳೋದಲ್ಲ, ದೇವನ ವಾಕ್ಯ ನಿಮ್ಮ ಹತ್ರ ಪ್ರತಿಯೊಬ್ಬರಿಗೂ ಆಗ್ತಕ್ಕ. ಈ ಆಲಯವು ಆ ಫ್ಲೋ ಇರ್ತದೆ, ದೇವನ ಅಭಿಷೇಕ ನಿಮಗಿರ್ತದೆ. ಕೈ ಹಿಡಿದವ್ರು ಮುಖ ನೋಡ್ರಿ. ಈಗ ಕೈ ಹಿಡಿದವರು ಅವ್ರವ್ರ ಮುಖ ನೋಡ್ರಿ. ನನ್ನ ಮುಖ ನೋಡ್ಬೇಡ್ರಿ, ಆಮೇಲೆ ನನ್ನ ಮುಖ ನೋಡ್ರಿ. ನಾನು ಇನ್ನೂ ಒಂದು 10-15 ನಿಮಿಷ ನಿಮ್ಮ ಮುಖ ನೋಡ್ಬೋದು. ಮುಖ ಕೈ ಹಿಡಿದವ್ರು. ಓದಿ ಬ್ರದರ್, ಹೇಳ್ಕೊಡ್ರಿ, ಅದನ್ನು ಎಲ್ಲ ಜೋರಾಗಿ ಹೇಳ್ರಿ. ಎಫೆಸಿಯವರಿಗೆ ಬರೆದ ಪತ್ರ 3ನೇ ಅಧ್ಯಾಯ ವಾಕ್ಯ 8. ದೇವಜನರಲ್ಲೆಲ್ಲ ನಾನು ಅತ್ಯಲ್ಪನು, ಆದರೂ ಯೇಸು ಕ್ರಿಸ್ತರ ಅಪರಿಮಿತ
ಆಧ್ಯಾತ್ಮಿಕ ಆಧ್ಯಾತ್ಮಿಕ ಸಿರಿ ಸಂಪತ್ತಿನ ಬಗ್ಗೆ ಸಿರಿ ಸಂಪತ್ತಿನ ಬಗ್ಗೆ ಅನ್ಯ ಜನರಿಗೆ ಪ್ರಬೋಧಿಸುವ ಸೌಭಾಗ್ಯ ನನ್ನದಾಯಿತು. ಆಮೇಲೆ ಇನ್ನು ವಾಕ್ಯ, ಸಮಸ್ತವನ್ನು ಸೃಷ್ಟಿಸಿದ ದೇವನು ಆದಿಯಿಂದಲೂ ಗುಪ್ತವಾಗಿಟ್ಟಿದ್ದ ತಮ್ಮ ಯೋಜನೆಯನ್ನು ಈಡೇರಿಸುವ ವಿಧಾನವನ್ನು ಸರ್ವ ಜನರಿಗೆ ತಿಳಿಯಪಡಿಸುವುದಕ್ಕಾಗಿ ನನ್ನನ್ನು ಆರಿಸಿಕೊಂಡಿರುವರು. ಎಂತ ವಾಕ್ಯ ನೋಡ್ರಿ. ಜೋರಾಗಿ ಚಪ್ಪಾಳೆ ತಟ್ಟಿ ಕರ್ತನನ್ನ ಘನಪಡಿಸಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರು ಕೊಟ್ಟಂತ ಚಾನ್ಸ್ ನಮಗೆ, ಇದನ್ನು ಉಪಯೋಗಿಸ್ರೆ. ಅಟ್ಲೀಸ್ಟ್ ವಾರಕ್ಕೆ ನಾನು ದಿನ ಕೇಳ್ತೇನೆ, ಸ್ವಾಮಿ ಯಾರಿಗಾದ್ರೂ ಒಂದು ವಾಕ್ಯ ನಾನು ಹೇಳ್ಬೇಕು. ಅಟ್ಲೀಸ್ಟ್ ನೀವು ಒಂದು ವಾರಕ್ಕೆ ಅಟ್ಲೀಸ್ಟ್ ಒಬ್ರಿಗೂ ಇಬ್ಬರಿಗೂ ವಾಕ್ಯ ಹೇಳ್ರಿ, ನಿಮ್ಮ ನಡೆ ನಿಮ್ಮ ನುಡಿಯಿಂದ. ನಿಮ್ಮ ಹತ್ರ ಬರ್ತಾರೆ, ದಾಹುಳ್ಳವ್ರು ಬರ್ತಾರೆ, ದೇವ್ರು ಕಳಿಸ್ಕೊಡ್ತಾರೆ. ರೀ ನಮಗೆ ತುಂಬ ಪ್ರಾಬ್ಲಮ್ ರೀ ನಮಗೆ ಆರೋಗ್ಯ ಇಲ್ಲ ರೀ ನಮಗೆ ಹಿಂಗಾಗತ್ತೆ ರೀ ನಮ್ಗೆ ಹಂಗಾಗತ್ತೆ. ಯಾರಾದರೂ ಕಳಿಸ್ತಾರೆ ನಿಮ್ಮ ಹತ್ರ. ದೇವ್ರ ಹತ್ರ ಕೇಳಬೇಕಾದ್ರೆ ಅದಕ್ಕೆ ಕೇಳಿರಿ ಕೊಡ್ತೇನೆ ಎಂಬುದಾಗಿ ದೇವರ ವಾಕ್ಯ. ನೀವು ಕೇಳುವಾಗ ಯಾರಾದರೂ ಒಂದು ವ್ಯಕ್ತಿ ನಿಮ್ಮಲ್ಲೇ ಬಂದು ನನಗಾಗಿ ಪ್ರಾರ್ಥಿಸ್ರಿ. ನೋಡ್ರಿ, ತುಂಬ ಪ್ರಾಬ್ಲಮ್ ರೀ, ನನ್ನ ಮಗನ ಪ್ರಾಬ್ಲಮ್, ನನ್ನ ಮಗಳದ ಪ್ರಾಬ್ಲಮ್, ನನ್ನ ಗಂಡಂದು, ಇಲ್ಲ ನನ್ನ ಹೆಂಡತಿ, ನನ್ನ ಕುಟುಂಬದ ಏನಾದರೂ ಒಂದು ಸಮಸ್ಯೆ ಹೇಳ್ತಾರೆ. ಆಗ ಯೇಸು ಕ್ರಿಸ್ತನಲ್ಲಿ ಪ್ರಾರ್ಥಿಸ್ರಿ ಎಂಬುದಾಗಿ ಹೇಳ್ರಿ. ನಾನು ಪ್ರಾರ್ಥನೆ ಮಾಡ್ತೀನಿ, ನೀವು ಪ್ರಾರ್ಥನೆ ಮಾಡ್ರಿ ಎಂಬುದಾಗಿ ಧೈರ್ಯವಾಗಿ ಹೇಳ್ರಿ. 100% ನಿಮ್ಗೆ ಸಕ್ಸಸ್ ಆಗತ್ತೆ ಅಂತೇಳಿ ನೀವು ಭರವಸೆ ಕೊಡ್ರಿ, ಅವ್ರದ್ದು ಆಗತ್ತೆ. ಆಗ ಅವರು ಯೇಸುವಿನ ಸಾನ್ನಿಧ್ಯಕ್ಕೆ ಬಂದೇ ಬರ್ತಾರೆ. ನೀವು ಹೇಳದೆ ಇದ್ರೆ ನಿಮ್ಮ ನಾಲಿಗೆ, ಅದಕ್ಕೆ ಜ್ಞಾನೋಕ್ತಿ 18ನೇ ಅಧ್ಯಾಯ ಬರೆದಿದ್ದು, ಜನನ ಮರಣದ ಶಕ್ತಿ ನಿನ್ನ ನಾಲಿಗೆಗೆ. ವಚನ ಪ್ರಿಯರು ಅದನ್ನು ಅನುಭವಿಸ್ತಾರೆ ಎಂಬುದಾಗಿ. ಇದರ ಅರ್ಥ ಏನು ಗೊತ್ತಾ? ನೀವು ಶಪಿಸ್ಕೊಳ್ತೀರ ಒಂದೊಂದ್ಸಲ, ಗೊತ್ತಲ್ಲ, ಶಾಪ. ಹಲೋ, ಗಂಡ ಹೆಂಡ್ತಿಗೆ ಹಾಕೋದು, ಹೆಂಡ್ತಿ ಗಂಡ. ಅದಾದ್ಮೇಲೆ ಇನ್ನೊಂದು ತಿಳ್ಕೊಳ್ರಿ, ಒಂದು ಯಜಮಾನ ಹೇಳುವಂಥ ಕಾರ್ಯವನ್ನ ಯಜಮಾನಿಗಿತ್ತಿ ಕೇಳಬೇಕು. ಅದು ಸ್ವಲ್ಪ ಪ್ರಾಬ್ಲಮ್ ಇದ್ರೆ ಹೆಂಡತಿ ತಿದ್ದಬೇಕು. ಹಂಗಿಲ್ಲ ಹಿಂಗಿಲ್ಲ. ಅದಾದ್ಮೇಲೆ ಗಂಡನಿಗೆ ಹೇಳ್ಬಾರ್ದು, ಗಾ ಮಾಡ್ತಾರೆ ಹೇಳ್ಬೇಡ ನೀನು ಹಂಗೆ. ನೋ, ಗಂಡನಿಗೆ ಗೌರವ ಕೊಡಿ. ಏಕೆಂದರೆ ಗಂಡನ್ನು ಯೇಸು ಕ್ರಿಸ್ತನಿಗೆ ಶಿರಸ್ಸಾಗಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಸಭೆಗೆ ಕ್ರಿಸ್ತನು ಶಿರಸ್ಸು, ಕ್ರಿಸ್ತನಿಗೆ ನಾವು ಶಿರಸ್ಸು. ಕುಟುಂಬಕ್ಕೆ ನಾವು ಹೆಡ್, ತಲೆ. ಶಿರಸ್ ಮೀನ್ಸ್ ಮೇಲಿಂದ ಕೆಳಗೆ, ದೇವರಿಂದ ನಮಗೆ ಬಂದದ್ದು ಆ ಕರ್ತನ ಆಶೀರ್ವಾದ. ಅದಕ್ಕೆ ಹೆಂಗಸನ್ನ ಯಜಮಾನಿಗಿತ್ತಿ ಹೇಳ್ತಾರೆ, ಗಂಡನಿಗೆ ಯಜಮಾನ. ಅಗೌರವಾಗಿ ಮಾತಾಡ್ಬೇಡ್ರಿ. ಏಪ್ಪ ನಿನಗೇನು ಗೊತ್ತು, ಹೋಗು. ಯಾವ ಕಾರಣಕ್ಕೂ ನಿಮ್ಮ ಎಲ್ಲ ಕಾರ್ಯವನ್ನು ಅಡಗಿಸಿ ಗಂಡನಿಗೆ ವಿಧಿಯರಾದರೆ ದೇವನ ಆಶೀರ್ವಾದ, ಆ ವಿಧಿಯತ್ವ ಯಾರಿಗೆ ಸಿಗ್ತದೆ ಗೊತ್ತಾ? ಹಲೋ, ಫಸ್ಟ್ ಗಂಡ ದೇವನಿಗೆ ವಿಧಿಯನ್ನಾಗಬೇಕು. ಗಂಡನಿಗೆ ಜವಾಬ್ದಾರಿ. ಈ ಗಂಡ ದೇವನಿಗೆ ವಿಧಿಯನಾಗಿ ಹೆಂಡತಿಗೆ ಬೋಧಿಸುವಾಗ, ಈ ಬೋಧನೆ ಮಾಡುವಾಗ ಅದು ಸರಿಯಾ ತಪ್ಪ ಗಂಡ ಫಸ್ಟು ಯೋಚನೆ ಮಾಡಬೇಕು. ಅದಾದ ಮೇಲೆ ಈ ಹೆಂಡತಿಯ ರೂಟ್ ಸರಿಯಿಲ್ಲ, ಬಾಯಿ ಸರಿಯಿಲ್ಲ, ಮಾತು ಸರಿಯಿಲ್ಲ, ನಡೆ ನುಡಿ ಸರಿಯಿಲ್ಲ ಅಂದಾಗ ತಿದ್ದುವಾಗ ಹೆಂಡತಿ ಆದವಳು ತಿದ್ದುಕೋಬೇಕು. ಗಂಡನೇ ಫುಲ್ ಟೈಟ್ ಆಗಿ ವಯಸ್ಸಿಗೆ ಬಂದ ಮಗನಿಗೆ ಕುಡಿಬೇಡ ಕಣೋ ಅಂದ್ರೆ ಮಗ ಏನು ಹೇಳ್ಬೋದು? ಹಲೋ, ಇವನೇ ತೋಲಾಡ್ತಾನೆ, ಏಯ್ ಕುಡಿಬೇಡ ಅಂತ. ಮಗ ಏನು ಹೇಳ್ತಾನೆ, ಏಯ್ ಫಸ್ಟ್ ನೀನು ಕುಡಿಯೋದು ಬಿಡು, ನೀನು ಹೊಲ್ಸ್ ಮಾತಾಡೋದನ್ನ ಬಿಡು, ನೀ ಚಾಡಿ ಹೇಳೋದನ್ನ ಬಿಡು, ಆಮೇಲೆ ನನಗೆ ಹೇಳು. ಕುಟುಂಬದ ಸಿದ್ಧಾಂತ
ಯಾರ ಬಗ್ಗೆ ಮತ್ತೆ ಮನೆಯಲ್ಲಿ ಮಾತಾಡಿ ಅವಳೇನ ಮಾಡಬೇಡ್ರಿ, ತಿದ್ರಿ. ಅದಾದ್ಮೇಲೆ ಇನ್ನೊಂದು, ತಂದೆ ತಾಯಿಯೋ ಯಾರೋ ಎನಿ ಎಕ್ಸ್ ನಿಮ್ಮ ಬಗ್ಗೆಯೋ ನಿಮ್ಮ ಮಕ್ಕಳ ಬಗ್ಗೆಯೋ ಯಾರಾದರೂ ಹೇಳಿದ್ರೆ ಅವ್ರ ಮಾತನ್ನು ಕೇಳ್ರಿ. ಅವರಿಗೆ ಬೈದು ಜಗಳ ಮಾಡಿ ಕಳಿಸ್ಬಿಟ್ಟು ನನ್ನ ಬಗ್ಗೆನಾ, ನನ್ನ ಹೆಂಡತಿ ಬಗ್ಗೆನಾ, ನನ್ನ ಮಕ್ಕಳ ಬಗ್ಗೆನೋ. ಫಸ್ಟ್ ಏನು ಕೇಳ್ತಾರೆ ಅವರು? ಹೊಟ್ಟೆ ಕಿಚ್ಚಿಗೆ ಹೇಳಲ್ಲ, ನೋಡಿರ್ತಾರೆ. ನಾನೊಂದು ನಿಮ್ಗೆ ಹೇಳಿರ್ಬೇಕು, ನಂದು ಯಾವುದೋ ಒಂದು ಎಪಿಸೋಡಲ್ಲಿ ಇದೆ ಅದು. ನಾವು ಮಂಡ್ಯದಲ್ಲಿ ಒಂದು ಪ್ರೇಯರ್ ಇತ್ತು. ಪ್ರೇಯರ್ ಮುಗಿಸಿ ಬರುವಾಗ ಭಯಂಕರ ನಾನು ಅಂತಾನೆ ಮೆರೆದವ್ರು ಅವರು, ಯಾವ ಚರ್ಚ್ ಹೇಳಲ್ಲ. ಅದಾದ್ಮೇಲೆ ಒಂದು ವಿಷಯದಲ್ಲಿ ಭಯಂಕರ ಗಲಾಟೆ ಮಾಡಿದಂಥ ವ್ಯಕ್ತಿ ಆ ಕುಟುಂಬ. ಮಂಡ್ಯದಿಂದ ಪ್ರಾರ್ಥನೆ ಮಾಡಿ ನಾವು ಬರ್ತಿದ್ವಿ. ಆಮೇಲೆ ನಾನು ದಾರಿಲಿ ನೀರು ಕುಡಿಯೋಕ್ಕೋ ವಾಶ್ರೂಮ್ ಯಾವುದೂ ಇಲ್ಲ ನನಗೆ. ಅಲ್ಲಿ ಬಿಟ್ಟರೆ ನಾನು ಮೈಸೂರೇ ಮನೆಯೇ. ಬರುವಾಗ ಮಧ್ಯದಲ್ಲಿ ಶ್ರೀರಂಗಪಟ್ಟಣದಲ್ಲಿ ಒಂದು ಹೋಟೆಲ್ ಇತ್ತು. ನನಗೇನು ಅನ್ನಿಸ್ತು, ಒಂದು ಕಾಫಿ ಕುಡಿಯೋಣ ಅಂತ. ನಾನು ಕುಡ್ದವನೇ ಅಲ್ಲ, ನನ್ನ ಜೈಮಾನದಲ್ಲೇ ಇಲ್ಲ ಅದರ. ಸರಿ, ಜೊತೆಗೆ ಬಂದವರು ಕಾರ್ನ ಸೈಡ್ಗೆ ಹಾಕಿ ಒಂದು ಕಾಫಿ ಕುಡಿಯೋಣ ಬ್ರದರ್, ಇಲ್ಲಿ ಬೇಡ ಅಲ್ಲಿ ಹೋಗೋಣ ಬ್ರದರ್ ಅಂದರು. ಸರಿ ಹೋದ್ವಿ, ಕಾಫಿ ಆರ್ಡರ್ ಮಾಡಿ ಹಿಂಗೆ ಕೂತಿದ್ದೀವಿ. ಯಾರು ಮೀಸಿ ತಿರುವಿ ನಾನೇ ಸರಿ ಎಂಬುದಾಗಿ ಹೇಳಿದಂಥ ವ್ಯಕ್ತಿ ಮಗಳು ಲಾಡ್ಜಿಂದ ಕೆಳಗೆ ಹಿಡ್ಕೊಂಡು ಬರ್ತಾ ಇದ್ದಾಳೆ. ನನ್ನ ಎದುರಿಗೆ ನಾನು ಹಿಂಗಿದ್ದೀನಿ, ನಾನು ಹಿಂಗೆ ಕೂತು ಕಾಫಿ ಆರ್ಡರ್ ಮಾಡಿ ಕೂತು ಮಾತಾಡ್ತಾ ಇದ್ದೀವಿ. ಒಂದು 4-5 ಜನ ಇದ್ದೀವಿ ನಾವು. ಲಾಡ್ಜಲ್ಲಿ ಕೆಳಗೆ ಇಳ್ಕೊಂಡು ಬರ್ತಾ ಇದ್ದಾಳೆ. ನಾನು ಅವಳನ್ನ ನೋಡಿ ನಾನೇ ಅವಸ್ಕೊಂಡೆ. ಅವಳನ್ನ ನೋಡದೆ ಇರಂಗೆ ತಿರ್ಕೊಂಡೆ. ಅವಳು ಆ ಹುಡುಗನ ಜೊತೆ ಮಾತಾಡಿ ಬೈಕಲ್ಲಿ ಹೆಲ್ಮೆಟ್ಟೆಲ್ಲ ಇದು ಮಾಡಿಕೊಂಡು, ಅವಳು ಒಂದು ಮುಸ್ಲಿಂ ಹುಡುಗಿ ಥರ ಬಂದಿದ್ದು. ಹುಡುಗಿ ಮುಸ್ಲಿಂ. ನಾನು ನೋಡದೆ ಇರಂಗೆ ಹೇಳಿ ನೋಡಿ ಅವ್ರ ರಿಲೇಷನ್ಗೆ ಹೇಳಿದೆ, ದಯವಿಟ್ಟು ನಿಮ್ಮ ಮಗಳು, ಅವ್ರ ಮಗಳು ಎಲ್ಲಿ ಹೋಗ್ತಾಳೆ ಬ್ರದರ್? ಕಾಲೇಜು. ಏನು ಓದ್ತಾರೆ ಗೊತ್ತಾ ಬ್ರದರ್ ಮಕ್ಕಳು? ಮನೆ ಬಿಟ್ಟರೆ ಕಾಲೇಜ್ ಬಿಟ್ಟರೆ ಮನೆ. ನಾನು ಹೇಳಿದೆ ಅವ್ನು ಕರೆಕ್ಟೇ, ಮನೆ ಬಿಟ್ಟರೆ ಕಾಲೇಜ್ ಬಿಟ್ಟರೆ ಮನೆ. ಸರಿ ಹೇಳಿ ಈ ಥರ ಇತ್ತು. ಯಾರೋ ಒಬ್ರು ನೋಡಿದವರು ಬ್ರದರ್ಗೆ ಹೇಳಿದ್ರೆ, ಏನು ಹೇಳಿ ಕಳಿಸಿದ್ರು ಗೊತ್ತಾ? ನೋಡ್ದವನ್ ಕಣ್ಣು ಸೇದೋಗ್ಲಿ ಅಂತ. ಏನು ಹೇಳಿದ್ರು? ನೋಡ್ದವ್ರ ಕಣ್ಣು ಸೇದೋಗ್ಲಿ ಅಂತ ಹೇಳು. ನನ್ನ ಮಗಳ ಬಗ್ಗೆ, ಅದು ಲಾಡ್ಜಿಂದ. ಸರಿ, ಅವ್ರು ಬಂದು ಹಿಂಗೆ ಹೇಳಿದ್ರು, ಬ್ರದರ್ ತಮಿಳಲ್ಲಿ ಪಾತುಂಗ ಕಣ್ಣು ಏನಾಗ್ಬೇಕಂತೆ? ಸೇದೋಗ್ಬೇಕಂತೆ. ನಾನು ಸರಿ ಆಯ್ತು, ನಾನು ತಾನೇ ನೋಡ್ದು, ನನ್ನ ಕಣ್ಣು ತಾನೇ ಸೇದೋಗ್ಲಿ ಬಿಡು ಅಂತ ಹೇಳಿ ಒಂದು ವರ್ಷ ಆಗಲಿಲ್ಲ. ಏನು ಹೇಳಿದ್ನೋ, ಸ್ಟ್ರೋಕ್ ಆಗಿ ನಾಲಿಗೆನೂ ಸೇದೋಯ್ತು, ಕಣ್ಣು ಸೇದೋಯ್ತು. ಹೇಳಿದವನ ಕಣ್ಣು ನಾಲಿಗೆ ಕ್ಲೋಸ್. ಪ್ರಿಯ ಸಹೋದರ, ಪ್ರಿಯ ಸಹೋದರಿಯರೇ, ದೇವನ ವಾಕ್ಯದ ಮರ್ಮ ಭಯಂಕರ. ಓದಿ 1 ತಿಮೋತಿ 3ನೇ ಅಧ್ಯಾಯ, ಸ್ವಲ್ಪ ಬೇಗ ತೆಗೆದ್ರು ಓದ್ರಿ ಹಾಗೆ. 1 ತಿಮೋತಿ 3ನೇ ಅಧ್ಯಾಯ ವಾಕ್ಯ 8-9 ವಾಕ್ಯ. ಸಭಾ ಸೇವಕರು ಸಜ್ಜನರಾಗಿರಬೇಕು. 2 ನಾಲಿಗೆಯುಳ್ಳವರು, ಕುಡುಕರು, ಲಾಭಕೋರರು ಆಗಿರಬಾರದು. ವಿಶ್ವಾಸದ ನಿಗೂಢ ರಹಸ್ಯಗಳನ್ನು ಶುದ್ಧ ಮನಸಾಕ್ಷಿಯಿಂದ ಕಾಪಾಡಿಕೊಂಡು ಬರುವವರಾಗಿರಬೇಕು. ಇವರನ್ನು ಮೊದಲು ಪರೀಕ್ಷೆಗೊಳಪಡಿಸಬೇಕು. ಯಾವುದೇ ಕುಂದುಕೊರತೆ ಕಂಡು ಬರದಿದ್ದಲ್ಲಿ ಇವರನ್ನು ಸಭಾ ಸೇವಕರನ್ನಾಗಿ ನೇಮಿಸಬಹುದು. ಅಂತೆಯೇ ಸಭಾ ಸೇವಕಿಯರು ಸಜ್ಜನೆಯರಾಗಿರಬೇಕು. ಚಾಡಿ ಮಾತುಗಳನ್ನು ಆಡುವವರು, ಮದ್ಯಾಸಕ್ತರು ಆಗಿರದೆ ಎಲ್ಲ ವಿಷಯಗಳಲ್ಲಿ ನಂಬಿಗಸ್ತರಾಗಿರಬೇಕು. ಸಭಾ ಸೇವಕರು ಏಕಪತ್ನಿಯುಳ್ಳವರಾಗಿದ್ದು
ತಮ್ಮ ಮಕ್ಕಳನ್ನು ಕುಟುಂಬವನ್ನು ಜವಾಬ್ದಾರಿಯುತವಾಗಿ ನಡೆಸಿಕೊಂಡು ಹೋಗುವವರಾಗಿರಬೇಕು. ಒಂದು ಕ್ರಿಶ್ಚಿಯನ್ ಫ್ಯಾಮಿಲಿ ನಾವೆಲ್ಲರೂ ಈ ಭಾನುವಾರ ನೀವು ಗಾಸ್ಪಲ್ ಅಲ್ಲಿ ಫಸ್ಟ್ ರೀಡಿಂಗ್ ಸೆಕೆಂಡ್ ರೀಡಿಂಗ್ ಅಲ್ಲಿ ಕೇಳಿರ್ಬೋದು. ಯಾರೆಲ್ಲ ಕರೆಕ್ಟಾಗಿ ಬಲಿಪೂಜೆಯಲ್ಲಿ ಭಾಗವಹಿಸಿದಿರೋ, ವಾಕ್ಯವನ್ನು ಕೇಳಿದಿರೋ, ನಿಮಗೆ ವಾಕ್ಯದಲ್ಲಿ ನಾವು ರಾಜ ಯಾಜಕ ವರ್ಗಕ್ಕೆ ಸೇರಿದವರು ಈ ಭಾನುವಾರ ಆಗಿದೆ ಬಲಿಪೂಜೆ, ಹೌದಲ್ಲ? ಹಲೋ, ಹೋನ ಇಲ್ಲಾಗ ಬಲಿಪೂಜೆ ಬಂದಿಲ್ಲ ನೀವು? ರಾಜ ಯಾಜಕ ವರ್ಗಕ್ಕೆ. ಹಾಗಾದ್ರೆ ನಾವು ಗುರುಗಳು ಅರ್ಪಿಸುವಂತ ಬಲಿಯೊಂದಿಗೆ ನಮ್ಮ ಬಲಿಯು ಸೇರತ್ತೆ. ಬಲಿಪೂಜೆಗೆ ಬಂದಾಗ ಫಾದರ್ ಸ್ಟಾರ್ಟ್ ಮಾಡಿ ಪಿತನ ಸುತನ ಪರಿಶುದ್ಧಾತ್ಮನ ನಾಮದಲ್ಲಿ ಆಮೇನ್ ಎಂಬುದಾಗಿ ಹೇಳಿ ಕರ್ತರು ನಿಮ್ಮೊಳಗೆ ಇದ್ದಾರೆ ಎಂಬುದಾಗಿ ಹೇಳುವಾಗ ನಿಮ್ಮ ಪಾಡಿಗೆ ನೀವು ಯಾರ ಹತ್ರ ಆದ್ರೆ ಇತ್ಕೊಳ್ಳಿ, ನನಗೇನು ಅಂತೇಳಿ ನೀವು ಕೈ ಕಟ್ಟಿಕೊಂಡು ಅದಾದ್ಮೇಲೆ ಬಾಯಿನ ಅಂತ ತೆರ್ಕೊಂಡು ನೊಣ ಹೋದ್ರು. ಅದಾದ್ಮೇಲೆ ವಂಡ್ಗೆ ಏನು ಹೇಳೋದು ತಮಿಳಲ್ಲಿ? ವಂಡ್ ಮೀನ್ಸ್ ದುಂಬಿ ಹೋದ್ರೂ ಗೊತ್ತಾಗೋದಿಲ್ಲ. ನೋ, ಫಾದರ್ ಹೇಳುವ ಪ್ರಾರಂಭದ ಪ್ರಾರ್ಥನೆಯಿಂದ ಅಂತ್ಯದ ಪ್ರಾರ್ಥನೆಯವರೆಗೂ ನಿನಗೂ ಫಾದರಿಗೂ, ನಿನಗೂ ಸಭೆಗೂ, ನಿನಗೂ ಚರ್ಚಿಗೂ ಸಂಬಂಧ, ನಿನಗೂ ಪರಲೋಕಕ್ಕೆ ಸಂಬಂಧ ಕಲ್ಪಿಸಬೇಕಾದ್ರೆ ನಿನ್ನ ಬಲಿ ಬಾಯಿ ತೆರೆದು ಸಮರ್ಪಿಸುವ ಬಲಿಯಾಗಿರ್ಬೇಕು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ಇಲ್ಲಿ ಪ್ರೆಸೆಂಟ್, ಬಾಡಿ ಇಲ್ಲಿ, ಸೋಲ್ ಎಲ್ಲೋ. ನಾವು ಇಲ್ಲಿರ್ತೀವಿ, ನಮ್ಮ ಪ್ರೆಸೆಂಟ್ ಇರ್ತದೆ. ಆದರೆ ಬಲಿಪೂಜೆಯಲ್ಲಿ ಗುರುಗಳು ಹಾಗೂ ಇಲ್ಲಿ ಓದುವಂಥ ಒಂದೊಂದು ರೀಡಿಂಗ್, ಒಂದೊಂದು ವಾಕ್ಯವು ನಾವು ಕೇಳದೆ ನನ್ನ ಆಲೋಚನೆ ಯಾವುದೋ ಆಲೋಚನೆ ಇದ್ದರೆ ಈ ವಾಕ್ಯ ಹೇಳ್ತದೆ, ನಂಬಿಕೆ ಇಲ್ಲದ ನಿನ್ನ ನಿರೀಕ್ಷೆ ಪಾಪದ ನಿರೀಕ್ಷೆ ಆಗಿರ್ತದೆ ಎಂಬುದಾಗಿ. ನಂಬಿಕೆ ಇಲ್ಲದ ನಿರೀಕ್ಷೆ. ಈ ನಂಬಿಕೆ ಎಂಬುದು ನಿನಗೂ ನಿನ್ನ ಕುಟುಂಬಕ್ಕೆ, ನಿನಗೂ ಲೋಕಕ್ಕೆ, ನಿನಗೂ ಈ ಸಭೆಗೂ ಇರುವಂತ ಈ ಆಶೀರ್ವಾದ ಸುಮ್ಮನೆ ಅಲ್ಲ ಪ್ರಿಯರ ಬಲಿಪೂಜೆ ಆಗೋದು. ಅಲ್ಟಿಮೇಟ್ ಇಡೀ ಪ್ರಪಂಚದಲ್ಲಿ ಒಂದು ನಿನಗಾಗಿ ಸಮರ್ಪಿಸುವಂತ ಒಂದು ಬಲಿ ಆದ್ರೆ, ಈ ಬಲಿ ಯಾವಾಗ ನಿಲ್ತದೋ ಅವತ್ತು ಲೋಕ ಅಂತ್ಯ. ತಿಳ್ಕೊಳ್ರಿ, ಈ ಬಲಿ ಯಾವಾಗ ನಿಲ್ತದೋ ಅದು ಹತ್ರ ಬರ್ತಾ ಇದೆ. ಯಾಕಂದ್ರೆ ಎಲ್ಲಾ ಕಡೆಯೂ ಫಾದರ್ಸ್ ಇಲ್ಲ, ಸಿಸ್ಟರ್ಗಳು ಕಾನ್ವೆಂಟ್ ಎಲ್ಲ ಮುಚ್ತಾ ಇದೆ. ಅದಾದ್ಮೇಲೆ ಮಕ್ಕಳು, ಯಾಕಂದ್ರೆ ಇರೋದೇ ಒಂದು ಮಕ್ಕಳು. ಅಯ್ಯೋ, ಈ ಒಂದು ಮಗುನ ನಾನು ಫಾದರ್ ಆಗಕ್ಕೆ ಸಿಸ್ಟರ್ ಆಗ ಕಳಿಸ್ತೀವ? ಇಲ್ಲ. ಆಗಿನ ಕಾಲದಲ್ಲಿ 4 ಮಕ್ಕಳು, 3 ಮಕ್ಕಳು, 5 ಮಕ್ಕಳು, 8 ಮಕ್ಕಳು. ನನ್ನ ದೊಡ್ಡಪ್ಪನಿಗೆ 13 ಮಕ್ಕಳು. ಸಿಸ್ಟರ್ ಆಗಿದ್ದು ನಮ್ಮ ಈ ಕಾನ್ವೆಂಟ್ ಅಲ್ಲಿ ಒಬ್ರು ಸಿಸ್ಟರ್ ಇದ್ದಾರೆ, ನನ್ನ ಸ್ವಂತ ಚಿಕ್ಕಮ್ಮ. ಆ ರೀತಿ ಕೊಡ್ತಿದ್ರು ಮನೆಯಲ್ಲಿ. ಎಲ್ಲ ಹೆಣ್ಣು ಮಕ್ಕಳು, ಒಂದೇ ಒಂದು ಗಂಡು ನನ್ನ ಮಾಮ. ಅದರಲ್ಲಿ ಒಬ್ರು ಸಿಸ್ಟರ್ ಆಗಿದ್ದಾರೆ. ನನ್ನ ದೊಡ್ಡಪ್ಪನ ಮಗಳು ಸಿಸ್ಟ್ರು, ನನ್ನ ದೊಡ್ಡಪ್ಪನ ಇನ್ನೊಂದು ಮಗ ಫಾದರ್. ಪ್ರಿಯರೇ, ದೇವನಿಗೆ ಸಮರ್ಪಣೆಯಾದಂಥ ನಿನ್ನ ಬಲಿ, ಆ ಬಲಿಯು ನಂಬಿಕಸ್ಥ ಬಲಿ ಆಗಿರಬೇಕು. ಇಲ್ಲದಿದ್ದರೆ ಏನಾಗ್ತದೆ? ಎಲ್ಲ ವೇಸ್ಟ್ ಅಂದರೆ ಎಲ್ಲ ಸುತ್ತಿ ಡಸ್ಟ್ಬಿನ್ಗೆ ಎಸೆಯುವಂಥವು. ಅದಕ್ಕಾಗಿ ದೇವನು ಕ್ಲಿಯರ್ ಆಗಿ ಹೇಳ್ಯಾರೆ, ನೀವು ಶುದ್ಧರಾಗಿ, ನೀವು ಶುದ್ಧತ್ವವನ್ನು ಕಾಪಾಡಿಕೊಂಡ್ರೆ ನಿನ್ನ ಸಭೆ, ನಿನ್ನ ಮನೆ ಎಂಬುದೊಂದು ಸಭೆ, ನಿನ್ನ ಮನೆ ಶುದ್ಧ ಆಗ್ತದೆ, ನಿನ್ನ ಪರಿಸರ ಶುದ್ಧ ಆಗ್ತದೆ, ನಿನ್ನ ವಾಕ್ಯ ಶುದ್ಧ ಆಗ್ತದೆ. ಆಗ ನೀನು ನಿನ್ನ ಗಂಡನಿಗೋ, ಇಲ್ಲ ನಿನ್ನ ಹೆಂಡತಿಗೋ, ಇಲ್ಲ ನಿನ್ನ ಮಕ್ಕಳು, ಇಲ್ಲ ನಿನ್ನ ತಂದೆ, ನಿನ್ನ ತಾಯಿ, ನಿನ್ನ ಅಣ್ಣ ತಮ್ಮ, ಅಕ್ಕ ತಂಗಿ ತಿದ್ದು ಅವ್ರಿಗಾಗಿ ಪ್ರಾರ್ಥಿಸು. ಲಿಸನ್, ನಿನ್ನ ಪ್ರಾರ್ಥನೆಗೆ ಉತ್ತರ ಇರ್ತದೆ. ನಿನ್ನ ಪ್ರಾರ್ಥನೆಗೆ ಉತ್ತರ ಇರ್ತದೆ. ಯಾವ ಕಾರಣಕ್ಕೂ ಇನ್ನೊಂದು ವ್ಯಕ್ತಿಯ ಹಾಗೂ ಇನ್ನೊಂದು ಸಂಸಾರಕ್ಕೆ ನೀನು ಮೂಗು ತೂರಿಸ್ಬಾರ್ದು. ಪ್ರಾರ್ಥಿಸಿ. ಆಮೇಲೆ ಎಲ್ಲ ಚರ್ಚಿಗೆ ಬರ್ತಾರೆ, ಎಲ್ಲ ಕರೆಕ್ಟೇ, ಹೊರಗೆ ಹೋದ್ಮೇಲೆ ಮಾತಾಡಲ್ಲ. ಎಷ್ಟು ಕುಟುಂಬ ಈ ಹಗೆತನ, ಮತ್ಸರ, ವೈರಾಗ್ಯ ಇಟ್ಟು ನೀವು ಜೀವಿಸಿ ಇಲ್ಲಿ ಅದೆಲ್ಲ ಬಿಟ್ಟು ಹೊರಗೆ ಹೋಗಿ ಅಂತೇಳಿ ನಮಗಾಗಿ ಪ್ರಾರ್ಥಿಸಿದಂಥ ಈ ಸಭೆಯಲ್ಲಿ ಕೇಳಿಕೊಂಡು ಅಲ್ಲಿ ಮತ್ತೆ ಯಥಾರ್ಥ ಕಡೆದಾಗಿ, ಯಾಕಂದ್ರೆ ಮಳೆ ಬರಂಗಿದೆ, ವಾಕ್ಯ ಮುಗಿಸ್ತಾನೆ. ಮತ್ತಾಯನು ಶುಭ ಸಂದೇಶಕ್ಕೆ ತಿರ್ಸ್ಕೊಳ್ಳಿ. ಮ್ಯಾಥ್ಯೂ ಚಾಪ್ಟರ್ 11
ಮ್ಯಾಥ್ಯೂ, ಮತ್ತಾಯ 11ನೇ ಅಧ್ಯಾಯ 11ನೇ ಅಧ್ಯಾಯ ವಾಕ್ಯ 25, 24, 25 ನೋಡ್ರಿ. ಆ ಸಮಯದಲ್ಲಿ ಯೇಸು ಸ್ವಾಮಿ, ಹ್ಮ್ ಪಿತನೇ, ಹ್ಮ್ ಪರಲೋಕ ಭೂಲೋಕಗಳ ಒಡೆಯನೇ, ಹ್ಮ್ ಜ್ಞಾನಿಗಳಿಗೂ ಹ್ಮ್ ಮೇಧಾವಿಗಳಿಗೂ ಈ ವಿಷಯಗಳನ್ನು ಹ್ಮ್ ಮರೆಮಾಡಿ ಮಕ್ಕಳಂತವರಿಗೆ ನೀವು ಶ್ರುತಪಡಿಸಿದ್ದೀರಿ. ಯಾರಂತವರಿಗೆ? ಮಕ್ಕಳಂತವರಿಗೆ. ಯಾಕೆ ಆ ವಾಕ್ಯನ ಉಪಯೋಗಿಸಿದ್ರು? ಮಕ್ಕಳಂತವರಿಗೆ. ನಾವೆಲ್ಲ ಮೆಚುರಿಟಿ ಆಗಿದೆಯಲ್ಲ. ಹಲೋ, ಮಕ್ಕಳಂತವರಿಗೆ. ಹಾಗಾದ್ರೆ ಈಗ ನಮ್ಮ ಮನೇಲಿ ಒಂದು ಮಗು ಇದೆ, ನನ್ನ ಮೊಮ್ಮಗಳು. ಆ ಮೊಮ್ಮಕ್ಕಳು ಮುಂದೆ ಇಬ್ರು ಇದ್ದಾರೆ. ಪಾಯ್ಸನ್ ಡಬ್ಬನ ತೆಗೆದು, ಮಕ್ಕಳೇ ಇದು ಪಾಯ್ಸನ್, ಇದು ಸತ್ತೋಗ್ತೀರಿ, ನೀನು ಹಾಲಲ್ಲಿ ಕಲ್ಸ್ಕೊಡ್ತೀನಿ ಅಂತೇಳಿ ಆ ಪಾಯ್ಸನ್ನ ಏಳಿ ಸ್ಪೂನಲ್ಲಿ ತೆಗೆದು ಹಾಲಲ್ಲಿ ಹಾಕಿ ಕಲಸಿ ಕೊಟ್ರೆ ಮಕ್ಳು ಏನ್ ಮಾಡ್ತವೆ? ಹಲೋ, ಪಾಯ್ಸನ್ ಅಂದ್ರೆ ಗೊತ್ತಾವಕ್ಕೆ? ಹಾಲಲ್ಲಿ ಹಾಕಿ ಅವ್ರ ಮುಂದೆನೆ ಹಾಕಿ ಕಲಸಿ ನೀವು ಸತ್ತೋಗ್ತೀರಿ, ಕುಡಿದ ತಕ್ಷಣ ಸತ್ತೋಗ್ತೀರಿ ಅಂದ್ರೆ ಅವು ಆನಂದವಾಗಿ ಕುಡಿಯತ್ತ. ನಮಗ್ ಕೊಟ್ರೆ ಹಲೋ ಅಟ್ಟಾಡ್ಸ್ಕೊಂಡು ಹೊಡೆದಾಡ್ತೀರಿ, ಹೌದಲ್ಲ? ವಾಕ್ಯ ಇದೇ. ಆ ವಾಕ್ಯ ಓದಿ ಬ್ರದರ್, ವಾಕ್ಯ. ಆ ಸಮಯದಲ್ಲಿ ಯೇಸು ಸ್ವಾಮಿ, ಪಿತನೇ, ಪರಲೋಕ ಭೂಲೋಕಗಳ ಒಡೆಯನೇ, ಜ್ಞಾನಿಗಳಿಗೂ ಮೇಧಾವಿಗಳಿಗೂ ಈ ವಿಷಯಗಳನ್ನು ಮರೆಮಾಡಿ ಮಕ್ಕಳಂತವರಿಗೆ ನೀವು ಶ್ರುತಪಡಿಸಿದ್ದೀರಿ. ಇದಕ್ಕಾಗಿ ನಿಮ್ಮನ್ನು ವಂದಿಸ್ತೇನೆ. ನಮ್ಮೆಲ್ಲರಿಗೂ ಮಕ್ಕಳ ರೀತಿಯಲ್ಲಿ ಆಗ್ರಿ ಎಂಬುದಾಗಿ ಅದಕ್ಕಾಗಿ ವಾಕ್ಯ ಉಪಯೋಗಿಸಿದ್ದಾರೆ. ಮುಂದಿನ ವಾಕ್ಯ ನೋಡ್ರಿ. ಹೌದು ಪಿತನೇ, ಇದೇ ನಿಮ್ಮ ಸುಪ್ರೀತ ಸಂಕಲ್ಪ. ಆಮೇಲೆ ನನ್ನ ಪಿತ ಸಮಸ್ತವನ್ನು ನನ್ನ ವಶಕ್ಕೆ ಒಪ್ಪಿಸಿದ್ದಾರೆ. ಪುತ್ರನು ಯಾರೆಂಬುದನ್ನು ಪಿತನೇ ಹೊರತು ಬೇರಾರು ಅರಿಯರು. ಪಿತನು ಯಾರೆಂಬುದನ್ನು ಪುತ್ರನು ಮತ್ತು ಯಾವನಿಗೆ ಪುತ್ರನು ಅವರನ್ನು ಶ್ರುತಪಡಿಸಲು ಇಚ್ಛಿಸುತ್ತಾನೋ ಅವರೇ ಹೊರತು ಮತ್ತಾರು ಅರಿಯರು. ದುಡಿದು ಭಾರ ಹೊತ್ತು ಬಳಲಿ ಬೆಂಡಾಗಿರುವ ಸರ್ವ ಜನರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುತ್ತೇನೆ. ನಾನು ವಿನಯಶೀಲನು, ದೀನ ಹೃದಯನು, ನನ್ನ ನೊಗಕ್ಕೆ ಹೆಗಲು ಕೊಟ್ಟ ನನ್ನಿಂದ ಕಲಿತುಕೊಳ್ಳಿ. ಸಾಕು. ದುಡಿದು ಭಾರವನ್ನು ಒತ್ತಿ ಬಳಲಿರುವ, ಐ ಮೀನ್ಸ್ ಪ್ರಾರ್ಥನೆ ಮಾಡಿ ಒಬ್ಬರಿಗೆ ಕೇಳ್ಬೋದು, ಅಯ್ಯೋ ಎಷ್ಟು ಪ್ರಾರ್ಥನೆ ಮಾಡಿ ನನಗೇನು ಸಿಕ್ಕಿಲ್ವಲ್ಲ, ಎಷ್ಟೋ ತ್ಯಾಗ ಮಾಡಿ ನನಗೇನು ಸಿಕ್ಕಿಲ್ವಲ್ಲ, ಎಷ್ಟೋ ನಾನು ಬರೆದು ನಿಯೋಗ ಇಟ್ಟು ಪ್ರಾರ್ಥಿಸಿ ಸಿಕ್ಕಿಲ್ವಲ್ಲ, ಒಳ್ಳೆ ಪಾಪ ವಿಜ್ಞಾಪನೆ ಮಾಡಿದ್ದೇನೆ, ಬಲಿಪೂಜೆಗೆ ಬಂದಿದ್ದೇನೆ, ಮನೇಲಿ ಪ್ರಾರ್ಥನೆ ಮಾಡಿದ್ದೇನೆ, ಸಿಕ್ಕಿಲ್ವಲ್ಲ. ಸಿಗಲ್ಲ. ನೀವು ನಾನು ಮನೆಯಿಂದ ಹೊರಡುವಾಗ ಮೋಡ ಹಾಗೂ ಗುಡುಗು ಬಂದ್ರೆ ಚರ್ಚಿಗೆ ಹೋಗ್ಬೇಕು ಅನ್ನೋರು ನಾವು ಏನ್ ತರ್ತೀವಿ? ಯಾಕೆ? ಮಳೆ ಬರುತ್ತೆ ಅಂತ. ದೇವರಿಗೆ ಯಾವಾಗ ಯಾವ ಸಮಯದಲ್ಲಿ ಏನು ಕೊಡಬೇಕು ದೇವ್ರಿಗೆ ಗೊತ್ತು. ನಿನಗೆ ಕೆಟ್ಟದ್ದಾಗುವುದನ್ನ ಕೇಳಬೇಡಿ. ಕಾರಣಕ್ಕೆಂದರೆ ದೇವನಿಗೆ ಗೊತ್ತು ನಿನಗೆ, ನಿನ್ನ ಮಕ್ಕಳಿಗೆ, ನಿನ್ನ ಗಂಡನಿಗೆ, ನಿನ್ನ ಹೆಂಡತಿಗೆ, ನಿನ್ನ ಕುಟುಂಬಕ್ಕೆ ಏನು ಕೊಡಬೇಕು, ಯಾವಾಗ ಕೊಡಬೇಕು, ಯಾವ ರೀತಿ ಕೊಡಬೇಕು. ದೇವನು ಅರಿತಂತ ದೇವನು ಜ್ಞಾನ. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ಜ್ಞಾನವಂತನು ಎಂಬುದಾಗಿ. ಅದಕ್ಕೆ ನಾವು ದೇವನೊಂದಿಗೆ ಆತುಕೊಂಡು ಜೀವಿಸುವಾಗ ಮಾತ್ರವೇ ದೇವನ ಮರ್ಮ ನಿಮಗೆ ಗೊತ್ತಾಗುವಂಥದ್ದು. ಅಲ್ಲಿಯ ತನಕ ಇಲ್ಲ. ಎಲ್ಲರೂ ಎದ್ದು ನಿಲ್ಲೋಣ. ದುಡಿದು ಭಾರ ಒತ್ತಿ ಬಳಲಿ ಬಂದಿರುವಂಥ ಸರ್ವ ಜನರೇ ದೇವರ ವಾಕ್ಯ. ಅನೇಕರಿಗೆ ನಾನಾ ಪ್ರಶ್ನೆ ಇರ್ಬೋದು, ರೋಗಗಳು, ನಾನಾ ಸಮಸ್ಯೆಗಳು, ಸಾಲ, ಕುಟುಂಬದಲ್ಲಿ ಹಲವಾರು ಸಮಸ್ಯೆಗಳು, ಗಂಡನಿಂದಲೂ ಹೆಂಡತಿಯಿಂದಲೂ ಮಕ್ಕಳಿಂದಲೂ ಯಾರಿಂದಲೂ ಎಕ್ಸ್, ಹಾಗೂ ಗಂಡ ಹೆಂಡತಿ ಚೆನ್ನಾಗಿ ಬದುಕಬೇಕು ಎಂಬುದಾಗಿರ್ತಾರೆ. ಇನ್ನೊಬ್ಬರು ಮೂಗು ತೋರಿಸುವಂಥವ್ರು, ಅಂಥವರಿಗಾಗಿ ಪ್ರಾರ್ಥಿಸಿ ಅಂಥ ಕಾರ್ಯವನ್ನು ದೇವರಿಗೆ ಒಪ್ಪಿಸಿಕೊಡಿ. ಏಕೆಂದರೆ ಈ ರಾತ್ರಿ ದೇವರು ನಮ್ಮೆಲ್ಲರಿಗೂ ಅನುಗ್ರಹಿಸುವಂಥ ದೇವನು.
ಈ ದಿನಗಳು ಹೆಚ್ಚಾಗಿ ಪ್ರಾರ್ಥಿಸುವಂತ. ಇನ್ನು 3-4 ವಾಕ್ಯ ಇತ್ತು, ಟೈಮ್ ಇಲ್ಲ. ಅದಕ್ಕೆ ಮಂಡೇ ಪ್ರೇಯರ್ ಇದೆ. ಸ್ವಲ್ಪ ಅಟ್ಲೀಸ್ಟ್ ಒಂದು 6:15 ಬಂದರೆ, 6 ಗಂಟೆಗೆ ಬಂದವರು ಭಾಗ್ಯವಂತರು. ಸಿಸ್ಟರ್ ಪಾಪ ಅವರೆಲ್ಲ ಎಲ್ಲಿಂದ ಬರ್ತಾರೆ ಗೊತ್ತು. ಅದಕ್ಕೆ ಇವ್ರ ಮಗನಿಗೆ 3 ಸಲ ಆಕ್ಸಿಡೆಂಟ್ ಆಯ್ತು, ಬದುಕಿಯಾನೆ. 3 ಸಲ ಆಕ್ಸಿಡೆಂಟ್. ಆದರೆ ಬದುಕುವಂಥದ್ದಲ್ಲ ಅದು. ಫಸ್ಟ್ ಡೇನೇ ಹೇಳಿದ್ರು ಬೈಕ್ ಇಸ್ಕೊಡ್ಬೇಡಿ ಅಂತ ದೇವ್ರು ಹೇಳಿದ್ರು. ಕೇಳ್ರಿ ಅವ್ರನ್ನ, ಮುಂದೆನೇ ಇದ್ದಾರೆ. ದೇವ್ರದ್ದು ಪ್ರಾಫಸಿನೇ. ನಾನು ಹೇಳೋಂಥದ್ದಲ್ಲ ಪ್ರಿಯರ್ ಅದು. ಅದು ಯಾರಾದರೂ ದೇವ್ರ ಸೇವಕರು ಯಾರು ಹೇಳಿದ್ರು ಅದು ನೆರವೇರ್ತದೆ. ದೇವ್ರು ತಿಳಿಸಿದ್ದನ್ನ ನಾವು ತಿಳಿಸ್ತೀವಿ ಅಷ್ಟೇ. ಎಲ್ಲಿಂದ ಬರ್ತಾರೆ? ಸುತ್ತೂರು ಆ ಕಡೆಯವರು. ಆ ಸಿಸ್ಟರ್ ಪಾಪ ಇಲ್ಲಿಂದ ಒಂದು ಸುಮಾರು 14 ಕಿಲೋಮೀಟರ್, 13 ಕಿಲೋಮೀಟ್ರ, 6-7 ಕಿಲೋಮೀಟರ್ ಅವ್ರ ಮನೆ. ಅದು ಅವರು ಸ್ವಲ್ಪ ನಿರ್ಜನ ಪ್ರದೇಶ ಬೇರೆ, ಅಲ್ಲಿಂದೆಲ್ಲ ಬರ್ತಾರೆ. ಅಟ್ಲೀಸ್ಟ್ ರೋಸ್ರಿ ಎಷ್ಟು ಪವರ್ಫುಲ್ ಇದೆ ಗೊತ್ತಾ? ರೋಸ್ರಿ ಬನ್ರಿ. ಸಮರ್ಪಣೆ ಪ್ರಾರ್ಥನೆ ಇದೆ, ಬನ್ರಿ. ಬಂಧನ ಪ್ರಾರ್ಥನೆ, ಬಂಧನದಿಂದ ಬಿಡುಗಡೆಗಾಗಿ ಪ್ರಾರ್ಥನೆ, ಬನ್ರಿ. 6 ಗಂಟೆ ಬಂದರೆ ಒಳಗೆ ಬನ್ರಿ. ಚರ್ಚ್ ಹೋಗಿ ಗಂಟ್ಲು ಒಣಗಿ ಪ್ರೇಯರ್ ಮಾಡ್ತಾರೆ, ಗಂಟ್ಲು ಒಣಗಿ ಹಾಡು ಹೇಳ್ತಾರೆ. ಒಬ್ರು ಇಲ್ಲ, ಎಲ್ಲ ಈಚೆ. ನಾನು ಕರೆಕ್ಟ್ 6:15 ಬರ್ಬೇಕು. ಕಾರಣಕ್ಕೆ ನಾನು ಅಲ್ಲಿ ಪ್ರೇಯರ್ ಮಾಡಿ ಬರೋದು. ನಾನು ಸುಮ್ಮನೆ ಬಂದು ನಿಂತ್ಕೊಳ್ಳಲ್ಲ. ನಾನು ಅಲ್ಲಿ ಪ್ರೇಯರ್ ಮಾಡಿ ಬರೋದು. ನಾನು ನೇರ ಬಂದು ಆಲ್ಟ್ರಲ್ಲಿ ನಿಲ್ಲಬೇಕು ಅಂತ ನನ್ನ ಆಸೆ. ಕಾರಣ ಯಾಕೆಂದರೆ ಡಿವೈನ್ ಎಲ್ಲ ಹಂಗೆ, ಎಲ್ಲ ಕಡೆಯೂ ಹಂಗೆ. ಆದರೆ ಇಲ್ಲಿ ಏನೂ ಆಗಿರಲ್ಲ, ನಾವೇ ಮಾಡಬೇಕೆಲ್ಲ. ಪ್ರಿಯರೇ, ಸ್ವಲ್ಪ ಅಟ್ಲೀಸ್ಟ್ ನಿಮ್ಮ ಸಂರಕ್ಷಣೆಗಾಗಿ ಬೇಕು. ನನಗಾಗಿ ಬರಬೇಡ್ರಿ, ದೇವ್ರಿಗಾಗಿ ಬರಬೇಡ್ರಿ, ನಿಮಗಾಗಿ. ಸತ್ತ ಮೇಲೆ ನನ್ನ ಕಾರ್ಯ ಏನು ಇವತ್ತು ಯೋಚಿಸ್ರೆ. ಕಣ್ಣುಗಳನ್ನು ಮುಚ್ಚಿ ನಿಮ್ಮ ಅಗತ್ಯಗಳನ್ನು ಕರ್ತನಿಗೆ ಸಮರ್ಪಿಸಿಕೊಡೆ. ಈ ರಾತ್ರಿ ನಮ್ಮೆಲ್ಲರನ್ನ ದೇವನ ಅನುಗ್ರಹಿಸಲೇ. ದೇವನ ಸಾನ್ನಿಧ್ಯ ನಮ್ಮನ್ನು ಸ್ಪರ್ಶಿಸಲೇ. ದೇವನ ವಾಕ್ಯದ ಮರ್ಮ ನಿಮ್ಮ ಹೃದಯದಲ್ಲಿ ಪ್ರವೇಶಿಸಲೇ. ಕೇಳಿದಂಥ ವಾಕ್ಯ ನಿಮ್ಮ ಶರೀರದ ಮೂಲಕ, ನಿಮ್ಮ ಹೃದಯದ ಮೂಲಕ, ನಿಮ್ಮ ಶರೀರದ ಮೂಲಕ ನಿನ್ನ ಕುಟುಂಬವನ್ನ, ಪರಿಸರವನ್ನ ದೇವನು ಅನುಗ್ರಹಿಸಲಿ. ದೇವನು ಈ ರಾತ್ರಿ ನಮ್ಮ ಮೇಲೆ ಸುರಿಸುವಂತ ಪರಿಶುದ್ಧಾತ್ಮನ ಅಭಿಷೇಕ, ನೀನೊಂದು ದೇವನ ಸೇವಕಿಯಾಗಿ ಮಾರ್ಪಡುವುದಕ್ಕಾಗಿ ಜ್ಞಾನದ, ವಿವೇಕದ, ಅರಿವಿನ ಆತ್ಮವನ್ನ ದೇವರು ನಮಗೆ ಕರುಣಿಸಲಿ ಎಂಬುದಾಗಿ ಪ್ರಾರ್ಥಿಸ್ರೆ. ನಿನಗೆ ಬಂದೊದಗಿರುವಂತ ನಾನಾ ಪ್ರಶ್ನೆಗಳು ಈ ಯೇಸು ಕ್ರಿಸ್ತನನ್ನ ನಂಬಿದಲ್ಲಿ ನಿನಗೆ ಸಂಪೂರ್ಣ ಬಿಡುಗಡೆಯನ್ನ, ಯೇಸು ಕ್ರಿಸ್ತನಲ್ಲಿ ನಿನ್ನ ವಾಗ್ದಾನದ ವಾಕ್ಯ ನಿನ್ನ ನಾಲಿಗೆಯಿಂದ ಇದೋ ಈ ರಾತ್ರಿ ನಿನ್ನನ್ನ ದೇವನು ಅಭಿಷೇಕಕ್ಕಾಗಿ ಕರೆದಂತ ಈ ಸಂದರ್ಭವನ್ನ ದೇವನ ಕರಗಳಿಗೆ ಬಿಟ್ಟುಗಳು. ಸ್ಪರ್ಶಿಸುವಂತ ದೇವನ ವಾಕ್ಯ, ಸ್ಪರ್ಶಿಸುವಂತ ದೇವನ ವಾಗ್ದಾನದ ವಾಕ್ಯ ನಿನ್ನ ಹೃದಯವನ್ನ ತೆರೆಯಲು, ಅಭಿಷೇಕದ ಕರಗಳು ನಿನ್ನ ಕುಟುಂಬವನ್ನು ಸ್ಪರ್ಶಿಸಲಿ ಎಂಬುದಾಗಿ ಈ ನಿಮಿಷದಲ್ಲಿ ಕಣ್ಣುಗಳನ್ನು ಮುಚ್ಚುತ್ತಾ ನಿಮ್ಮ ಬೇಡಿಕೆಗಳನ್ನ ಕರ್ತನಿಗೆ ಸಮರ್ಪಿಸಿಕೊಡಿ. ಪ್ರಾರ್ಥಿಸೋಣ. ಪರಿಶುದ್ಧ ದೇವನೇ, ಇದೋ ಈ ರಾತ್ರಿ ನಮ್ಮೆಲ್ಲರನ್ನ ಆಶೀರ್ವದಿಸಿ. ನಿನ್ನ ಪರಿಶುದ್ಧ ಸಾನ್ನಿಧ್ಯ, ನಿನ್ನ ವಾಕ್ಯದ ಮರ್ಮ ಇದು ನಮ್ಮ ಒಬ್ಬೊಬ್ಬರ ಹೃದಯವನ್ನ ಪ್ರವೇಶಿಸಲಿ ಕರ್ತನೆ. ಅದು 100ಕ್ಕೆ 100ರಷ್ಟು ಫಲ ಕೊಡುವಂತ, ಎಮ್ಮರವಾಗಿ ಬೆಳೆಯುವಂತ ಕೃಪೆಯನ್ನು ಅನುಗ್ರಹಿಸು ಕರ್ತನೆ. ಪಾಪದ ಕಲೆಗಳಿಂದ ಬಿಡುಗಡೆ ಮಾಡು, ಶಾಪದ ಕಲೆಗಳಿಂದ ಬಿಡುಗಡೆ ಮಾಡು, ರೋಗದ ಎಲ್ಲ ಕಲೆಗಳಿಂದ ಬಿಡುಗಡೆ ಮಾಡು, ಬರಲಿರುವ ದುರ್ಮರಣದಿಂದ ಬಿಡುಗಡೆ ಮಾಡು. ನನ್ನ ಕುಟುಂಬದಲ್ಲಿ ಪರಿಶುದ್ಧ ಆತ್ಮನ ಶಕ್ತಿಯನ್ನು ಅನುಗ್ರಹಿಸು ಕರ್ತನೇ. ನಿನ್ನ ಆತ್ಮದ ಶಕ್ತಿ ನಮ್ಮ ಒಬ್ಬೊಬ್ಬರಲ್ಲಿ ಸುರಿಸು. ನಾನು ತಾಯಿ ಧರ್ಮಸಭೆಗಾಗಿ ದುಡಿಯುವಂತೆ, ನನ್ನ ಸಮಾಜಕ್ಕಾಗಿ ದುಡಿಯುವಂತೆ, ಕುಟುಂಬಕ್ಕಾಗಿ ದುಡಿಯುವಂತೆ, ಆತ್ಮಕ್ಕಾಗಿ ದುಡಿಯುವಂತೆ ನನ್ನ ಪ್ರಾರ್ಥನೆಗೆ ಸದ್ದುತ್ತರವನ್ನು ದಯಪಾಲಿಸು ಕರ್ತನೇ. ನಿನ್ನ ವಾಗ್ದಾನ ನನ್ನ ಹೃದಯದಲ್ಲಿ ಸ್ಪರ್ಶಿಸಲ್ಪಡಲಿ ಕರ್ತನೆ. ನೂತನ ಬದುಕನ್ನು ಕರುಣಿಸು. ಇದೋ ಕರ್ತನೆ, ಎಲ್ಲ ಸಾಲದ ಎಲ್ಲ ವಿಧವಾದಂತ ಉಪದ್ರಗಳಿಂದ ನನಗೆ ಬೇರ್ಪಡಿಸು ಕರ್ತನೆ. ನಮ್ಮ ಪ್ರಾರ್ಥನೆಗೆ ಸದ್ದುತ್ತರ ದಯಪಾಲಿಸು. ನಾವು ಯಾವ ನಿಯೋಗವನ್ನಿಟ್ಟು ಪ್ರಾರ್ಥಿಸುತ್ತೇವೋ ಅದನ್ನ ನೆರವೇರಿಸಿಕೊಡು ಸ್ವಾಮಿ. ನಮ್ಮ ಸ್ವಾರ್ಥ ಪ್ರಾರ್ಥನೆಯಿಂದ ಬಿಡುಗಡೆ ಮಾಡು.
ಇದೋ ನಮ್ಮ ಬದುಕು ನಿನ್ನ ಬದುಕಾಗಿರಲಿ ಸ್ವಾಮಿ. ನನಗೆ ಪ್ರೀತಿಯನ್ನ ಕರುಣಿಸು, ನಿನ್ನ ತ್ಯಾಗವನ್ನ ಕರುಣಿಸು, ನಿನ್ನ ಪರಿಶುದ್ಧ ಆತ್ಮನ ಅಭಿಷೇಕವನ್ನ ನನ್ನ ಮೇಲೆ ಸುರಿಸು ಕರ್ತನೆ. ನಾನೊಂದು ಉತ್ತಮ ಕ್ರೈಸ್ತನಾಗಿ ನಿನಗೆ ಸಾಕ್ಷಿಯಾಗಿ ಅಂತ್ಯದ ದಿನದವರೆಗೂ ನಿನ್ನನ್ನು ದರ್ಶಿಸುವ, ಮುಖಾಮುಖಿಯಾಗಿ ದರ್ಶಿಸುವಂತ ಕೃಪಾ ವರವನ್ನ ಕರುಣಿಸು ಕರ್ತನೆ. ನನ್ನಿಂದ ನೀವು ನಿರೀಕ್ಷೆ ಮಾಡುವಂತ ಎಲ್ಲವನ್ನ ನೆರವೇರಿಸಿಕೊಡು. ಪಾಪದ ಎಲ್ಲಾ ಸಂಕೋಲೆಗಳು ಯೇಸು ಕ್ರಿಸ್ತನ ನಾಮದಲ್ಲಿ ಮುರಿದು ಹೋಗಲಿ ಕರ್ತನೆ. ಎಲ್ಲಾ ಬಂಧನಗಳು ಮುರಿದು ಹೋಗಲಿ, ಮಾಟ ಮಂತ್ರಗಳು ಮುರಿದು ಹೋಗಲಿ ಕರ್ತನೆ. ಪೈಶಾಚಿಕ ಕಾರ್ಯಗಳು ಮುರಿದು ಹೋಗಲಿ. ಇದೋ ಲೋಕದ ಎಲ್ಲಾ ಶಕ್ತಿಗಳು ನಮ್ಮಿಂದ ಬಿಟ್ಟು ಹೋಗಲಿ ಕರ್ತನೆ. ಎಲ್ಲಾ ಪೈಶಾಚಿಕ ಶೋಧನೆಯಿಂದ ಬಿಡುಗಡೆ ಮಾಡು ಕರ್ತನೆ. ಎಲ್ಲ ಬರಲಿರುವ ಕೇಡಿಂದ ಬಿಡುಗಡೆ ಮಾಡು, ದುರ್ಮರಣಗಳಿಂದ ಬಿಡುಗಡೆ ಮಾಡು. ನಿನ್ನ ಆತ್ಮರ ಶಕ್ತಿಯೊಂದಿಗೆ ನಮ್ಮನ್ನ ಬಲಪಡಿಸು ಕರ್ತನೆ. ನಿನ್ನ ವಾಕ್ಯ ನನ್ನ ನಾಲಿಗೆಯಲ್ಲಿ ಸದಾ ಕಾಲ ಉಳಿಸು ಕರ್ತನೆ. ಸಭೆಗಾಗಿ ನಾನು ಜೀವಿಸುವಂತೆ, ಸಭೆಯೊಂದಿಗೆ ಎತ್ತಲ್ಪಡುವಂತ ಮಕ್ಕಳಾಗಿ ನಮ್ಮನ್ನ ಮಾರ್ಪಡಿಸು. ಶುದ್ಧ ಹೃದಯವು ಸದಾ ಕಾಲ ನನಗೆ ಅನುಗ್ರಹಿಸು. ನನ್ನಿಂದ ಅನೇಕ ಮಕ್ಕಳು ರಕ್ಷಣೆ ಹೊಂದಿಕೊಳ್ಳುವಂತೆ, ಅನೇಕ ಅಕ್ರೈಸ್ತರು ನಿನ್ನ ವಾಕ್ಯವನ್ನ ನಮ್ಮ ಮೂಲಕ ಕೇಳುವಂತೆ ನನ್ನ ನಾಲಿಗೆ, ನನ್ನ ಶರೀರ, ಆತ್ಮ, ಜೀವನ ಶುದ್ಧಪಡಿಸು. ನನ್ನ ಕುಟುಂಬವು ನಿನ್ನ ಪರಿಶುದ್ಧ ಸಾನ್ನಿಧ್ಯದಲ್ಲಿ ತುಂಬಲಿ. ಇದು ನನ್ನ ದೇಶ, ನನ್ನ ರಾಜ್ಯ, ನನ್ನ ಪರಿಸರವು ನಿನ್ನ ಪರಿಶುದ್ಧ ಸೌಭಾಗ್ಯದಲ್ಲಿ ತುಂಬಲಿ. ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ನಮ್ಮೆಲ್ಲರನ್ನ, ಬಂದಿರುವಂತ ಪ್ರತಿಯೊಬ್ಬರನ್ನ, ನಮಗಾಗಿ ಪ್ರಾರ್ಥಿಸಿಮದಾಗಿ ಕೇಳಿಕೊಂಡ ಒಬ್ಬೊಬ್ಬರನ್ನ, ಬರಲು ಸಾಧ್ಯವಿಲ್ಲದೆ ಕಟ್ಟುಗಳು, ಶೂನ್ಯಗಳು, ಮಾಯೆಗಳು, ಬ್ಲ್ಯಾಕ್ ಮ್ಯಾಜಿಕ್, ವೈಟ್ ಮ್ಯಾಜಿಕ್ ಇಂದ ಬಂಧಿಸಲ್ಪಟ್ಟವರನ್ನ ಯೇಸು ಕ್ರಿಸ್ತನ ನಾಮದಲ್ಲಿ ನಿನಗೆ ಒಪ್ಪಿಸಿ ಪ್ರಾರ್ಥಿಸುತ್ತಿದ್ದೇವೆ ಕರ್ತನೆ. ಒಬ್ಬೊಬ್ಬರಿಗೂ ಬಿಡುಗಡೆಯನ್ನು ಅನುಗ್ರಹಿಸು. ರಕ್ಷಕನ ಹೆಸರಲ್ಲಿ, ನಜರೇತಿನ ಯೇಸುವಿನ ನಾಮದಲ್ಲಿ, ನಂಬಿಗಸ್ತ ನಾಮದಲ್ಲಿ, ನಿರೀಕ್ಷೆಯುಳ್ಳ ನಾಮದಲ್ಲಿ, ಪರಿಶುದ್ಧ ಕನ್ನಿಕೆಯೊಂದಿಗೆ, ಸಂತರೊಂದಿಗೆ, ಪ್ರವಾದಿಗಳೊಂದಿಗೆ, ಅಪೊಸ್ತಲರೊಂದಿಗೆ, ಸಭೆಯೊಂದಿಗೆ ಸೇರಿ ಪ್ರಾರ್ಥಿಸಿದ್ದೇನೆ. ಜೀವದ ಒಡೆಯನೇ, ಜೀವದ ಒಡೆಯನೇ, ಜೀವದ ಒಡೆಯನೇ, ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭುವಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸಿರಿ, ಕೇಡಿನಿಂದ ನಮ್ಮನ್ನು ರಕ್ಷಿಸಿ. ಪರಿಶುದ್ಧ ದೇವನೇ, ಜೀವದೊಡೆಯನೇ, ಇಂದು ನಾವೆಲ್ಲರೂ ಸೇರಿ ಪ್ರಾರ್ಥಿಸಿದ್ದೇವೆ. ನಾಳೆ ನಾವು ಪ್ರಾರ್ಥಿಸ್ತೇವೋ ಇಲ್ಲವೋ ತಿಳಿಯೋದು ಕರ್ತನೆ. ನಮ್ಮ ಆಯುಸ್ಸಿನಲ್ಲಿ ಇದು ಕಡೇ ದಿನ, ಕಡೆ ರಾತ್ರಿ ಆಗಿರಬಹುದು. ಈ ದೇಹದಿಂದ ಆತ್ಮ ಕಳಿಚೋದಲ್ಲಿ ನಮ್ಮೆಲ್ಲರನ್ನ ಸ್ವರ್ಗೀಯ ಸಾಮ್ರಾಜ್ಯಕ್ಕೆ ಹಕ್ಕು ಬಾಧ್ಯಸ್ಥರನ್ನಾಗಿ ಮಾಡಿರಿ. ಪುತ್ರರೊಡಗೂಡಿ ಆರಸೆ ಮನುತಾನೆ. ಪವಿತ್ರ ಶಿಲುಬೆಯ ಗುರುತಿನ ಮೂಲಕ ನಮ್ಮ ವೈರಿಗಳಿಂದ ನಮ್ಮನ್ನು ರಕ್ಷಿಸಿರಿ. ನಮ್ಮ ಸರ್ವೇಶ್ವರ ಪಿತನ, ಸುತನ, ಪರಿಶುದ್ಧಾತ್ಮನ ನಾಮದಲ್ಲಿ ಆಮೆನ್. ಪ್ರೈಸ್ ಲಾರ್ಡ್. ಅಕ್ಕಪಕ್ಕ ಒಂದು ಪ್ರೈಸ್ ಲಾರ್ಡ್.